ಸರ್ಕಾರದಿಂದ ಇವತ್ತಿನ ಕಾಲದಲ್ಲಿ ಅನುದಾನ ತರೋದು ಬಹಳ ಪ್ರಯಾಸದ ಕೆಲಸ. ಅಷ್ಟು ಸುಲಭ ಅಂತ ಅಂದ್ಕೋಬೇಡಿ ದಯಮಾಡಿ. ಸರ್ಕಾರದ ವಿವಿಧ ಆದ್ಯತೆಗಳ ನಡುವೆಯೂ ಕೂಡ ಮಾನ್ಯ ಶಾಸಕರು ತೋರಿಸಿರ್ತಕ್ಕಂಥ ಬದ್ಧತೆಯಿಂದಾಗಿ ಇಷ್ಟು ಪ್ರಮಾಣದಲ್ಲಿ ನಗರದ ಅಭಿವೃದ್ಧಿಗಾಗಿ ಈ ಒಂದು ಅನುದಾನ ಲಭ್ಯವಾಗಿದೆ. ಬಹಳಷ್ಟು ಅರ್ಥಪೂರ್ಣವಾದಂತಹ ಕೆಲಸಗಳಿಗೆ ಈ ಹಣ ವಿನಿಯೋಗ ಆಗ್ತಾ ಇರೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ನಾನು ನೋಡ್ತಾ ಇದ್ದೆ, ಈಗ ಅನೇಕ ಭವನಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಏನು ಈಗ ನಿಮಗೆ ಈ ಕಾಮಗಾರಿಗಳನ್ನ ವಹಿಸಿಕೊಟ್ಟಿದ್ದೇವೆ, ಆ ಕಾಮಗಾರಿಗಳನ್ನ ಕಾಲಮಿತಿ ಒಳಗಡೆ ತಾವು ಮುಗಿಸಬೇಕು. ಯಾವುದೇ ಕಾರಣಕ್ಕೂ ವಿಳಂಬ ಆಗದೇ ಇರುವ ಹಾಗೆ ಈ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಾರ್ವಜನಿಕರ ಅನುಕೂಲಕ್ಕೆ ಅದು ಆದಷ್ಟು ಬೇಗ ಸಿಗುವಂತ ಆಗಬೇಕು. ಈ ಒಂದು ದಿಸೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು, ಎಲ್ಲ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಧಿಕಾರಿಗಳಿದ್ದಾರೆ, ತಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ವಿಳಂಬಕ್ಕೆ ಆಸ್ಪದವನ್ನು ಕೊಡಬಾರದು. ಇದರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ತಾವು ಮಾಡ್ತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದೇ ಕಾರಣಕ್ಕೂ ಗುಣಮಟ್ಟ ಲೋಪ ಆಗದೇ ಇರುವ ಎಚ್ಚರವನ್ನು ವಹಿಸಬೇಕು. ಯಾಕಂದ್ರೆ ಇಷ್ಟೊಂದು ಕಾಳಜಿಯಿಂದ ಪ್ರೀತಿಯಿಂದ ತಂದಂತ ಅನುದಾನ ಅದು ಸಾರ್ವಜನಿಕರಿಗೆ ಸದ್ಬಳಕೆ. ಮೇಲ್ಗಡೆ ಬಿಒ ಕಚೇರಿ ಮೇಲ್ಗಡೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದ ನೌಕರರ ಕಚೇರಿ, ಶಿಕ್ಷಕ ಬಂಧುಗಳ ಕಚೇರಿ, ಜೊತೆಗೆ ಬಸ್ ನಿಲ್ದಾಣವನ್ನ ಪೂರ್ಣ ಮಾಡತಕ್ಕಂಥದ್ದು, ನಗರಾದ್ಯಂತ ಸಿಮೆಂಟ್ ರಸ್ತೆಗಳು, ಸಂಜಯ ನಗರದಲ್ಲಿ ಒಂದು ಸಮುದಾಯ ಭವನ, ಸುಮಾರು 20 ಕಡೆ ಹೈಮಾಸ್ ದೀಪಗಳು, ಬಂಗಾರಪೇಟೆಗೆ ಮೊದಲನೇ ಬಾರಿಗೆ ಟ್ರಾಫಿಕ್ ಸಿಗ್ನಲ್, ಅದಾದ ನಂತರ ಈ ಮುಖ್ಯ ರಸ್ತೆಗಳಲ್ಲಿ ಸಿಸಿಟಿವಿಯನ್ನು ಹಾಕ್ತಕ್ಕಂಥದ್ದು, ಅಲ್ಪಸಂಖ್ಯಾತರ ಕಾಲೋನಿಗಳು, ಶ್ರೀರಹಿಮ್ ಗಾರ್ಡನ್, ಸೇಟ್ ಕಾಂಪೌಂಡ್, ಟಿಪ್ಪು ನಗರ, ಫಕೀರ್ ಪಟ್ಟಿ, ನಮ್ಮ ಸಿದ್ಧಾರ್ಥ ನಗರ, ಗಪೂರ್ಗಂ ಬಡಾವಣೆ, ಇಂದಿರಾ ಆಶ್ರಯ, ಈ ಭಾಗಗಳಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡತಕ್ಕಂಥದ್ದು. ಎಲ್ಲಿ ನಗರದಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೂಡ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನ ಅಳವಡಿಸತಕ್ಕಂಥ ಕಾಮಗಾರಿ. ಇದರೊಟ್ಟಿಗೆ ಅನೇಕ ಮುಖ್ಯ ರಸ್ತೆಗಳು ಇವತ್ತು ದೇಶಹಳ್ಳಿಯಲ್ಲಿ KGF ಮುಖ್ಯ ರಸ್ತೆಯಿಂದ ರೈಲ್ವೆ ಗೇಟ್ ತನಕ ಡಬಲ್ ರಸ್ತೆ ಮಾಡತಕ್ಕಂಥದ್ದು. ಅದಾದ ಮೇಲೆ ಇವತ್ತೇನು ನಮ್ಮ ಕಾರಣೇಶನ್ ರಸ್ತೆ, ಮುಖ್ಯ ರಸ್ತೆ, ಮಾದಯ್ಯ ರಸ್ತೆ, ಈ ಎಲ್ಲ ರಸ್ತೆಗಳನ್ನ ಸುಮಾರು 7,50,00,000 ವೆಚ್ಚದಲ್ಲಿ ಬ್ಯೂಟಿಫಿಕೇಶನ್ ಸುಂದರವಾಗಿ ಮಾಡತಕ್ಕಂಥದ್ದು. ಈ ಕಾಮಗಾರಿಗಳ ಒಟ್ಟಿಗೆ ಅನೇಕ ಭಾಗಗಳಲ್ಲಿ ವಿವೇಕಾನಂದ ನಗರ, ವಿಜಯನಗರ, ನ್ಯೂ ಟೌನ್, ಶಾಂತಿನಗರ, ಅಮರಾವತಿ ಬಡಾವಣೆ, ಹೀಗೆ ಎಲ್ಲಿ ಎಲ್ಲಿ ಅಗತ್ಯತೆ ಇದೆಯೋ ಎಲ್ಲ ಕಡೆ ಕೂಡ ಚರಂಡಿ ಸಿಮೆಂಟ್ ಹಾಕ್ತಕ್ಕಂಥ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಅಂತ ನಾನಾದರೂ ಭಾವಿಸ್ತೇನೆ.